ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರ ಈ ನಡವಳಿಕೆಗಳು ಪುರುಷರಿಗೆ ಕಿರಿಕಿರಿಯುಂಟು ಮಾಡುತ್ತದಂತೆ. ವೈವಾಹಿಕ ಸಂಬಂಧದಲ್ಲಿ ಪತಿಯ ಕೆಲವೊಮ್ಮೆ ನಡವಳಿಕೆ ಪತ್ನಿಯರಿಗೆ ಇಷ್ಟವಾಗುವುದಿಲ್ಲ. ಹಾಗೆಯೇ ಪತ್ನಿ ಕೆಲವೊಂದು ನಡವಳಿಕೆ ಪತಿಯಿಂದರಿಗೆ ಇಷ್ಟವಾಗುವುದಿಲ್ಲ. ಅಂತಹ ಕೆಲವು ನಡವಳಿಕೆಗಳು ಯಾವ್ಯಾವು ನೋಡೋಣ. ಮಹಿಳೆಯರು ಕೆಲವೊಮ್ಮೆ ಸಣ್ಣ ವಿಷಯವನ್ನು ದೊಡ್ಡದು ಮಾಡುತ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತದೆ. ಅವರ ಈ ರೀತಿಯ ನಡವಳಿಕೆಯಿಂದಾಗಿ ಪುರುಷರು ನಿರಾಶೆಗೊಳ್ಳುತ್ತಾರೆ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಇಂತಹ ಘಟನೆ ಪದೇ ಪದೇ ನಡೆಯುತ್ತಲೇ ಇರುತ್ತದೆ. ಪತ್ನಿಯ ಅಥವಾ ಗರ್ಲ್ಫ್ರೆಂಡ್ನ ಇಂತಹ ನಡವಳಿಕೆಯ ಸಂಗಾತಿಯನ್ನು ಕೆರಳಿಸುವುದು ಸಾಮಾನ್ಯ. ಒಬ್ಬ ಪಾಲುದಾರನು ತನ್ನ ಹೆಂಡತಿಯ ವಿಷಯಗಳನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಅದನ್ನು ಬಿಟ್ಟು ಬಿಡಬೇಕು ಎಂದು ಬಯಸುತ್ತಾನೆ. ಆದರೆ ಮಹಿಳೆಯರಿಗೆ ಹಾಗೆ ಮಾಡಲು ತುಂಬ ಕಷ್ಟವಾಗುತ್ತದೆ. ಇದರಿಂದಲೇ ಇಬ್ಬರ ನಡುವೆ ಜಗಳ ಇರುತ್ತದೆ. ಮಹಿಳೆಯರು ತಮ್ಮಲ್ಲಿ ಮಾಡಬಹುದಾದ ಕೆಲವು ಬದಲಾವಣೆಗಳನ್ನು ಇಲ್ಲಿ ನಾವು ನಿಮಗೆ ತಿಳಿಸಿದ್ದೇವೆ. ಇದರಿಂದಾಗಿ ಅವಳ ಮತ್ತು ಅವಳ ಗಂಡನ ನಡುವೆ ಬಲವಾದ ಬಾಂಧವ್ಯ ಉಳಿಯುತ್ತದೆ. ಅತಿಯಾದ ಚಿಂತನೆ. ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳನ್ನು ಯೋಚಿಸುತ್ತಾ ಇರುತ್ತಾರೆ. ಇದರಿಂದಾಗಿ ಅವರು ತಮ್ಮ ಗಂಡನನ್ನು ದೂಷಿಸುತ್ತಾರೆ. ಪುರುಷರು ಪ್ರತಿ ಬಾರಿಯೂ ಸರಿಯಾಗಿದ್ದರೂ ಮಹಿಳೆಯರ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿರುತ್ತಾರೆ. ಅದರಿಂದಾಗಿ ಪತಿ ಖಂಡಿತವಾಗಿಯೂ ಕಿರಿಕಿರಿ ಅನುಭವಿಸಲು ಪ್ರಾರಂಭಿಸುತ್ತಾನೆ. ಮತ್ತೊಂದೆಡೆ ಸಂಗಾತಿಯ ತಪ್ಪಾಗಿ ಏನಾದರೂ ಮರೆತರೆ ಮಹಿಳೆಯರು ತಕ್ಷಣವೇ ಅವನನ್ನು ದೂಷಿಸಲು ಪ್ರಾರಂಭಿಸುತ್ತಾರೆ. ತಮಾಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು. ಹುಡುಗರ ತಮ್ಮ ಸ್ನೇಹಿತರೊಂದಿಗೆ ಬಹಳಷ್ಟು ಹಾಸ್ಯ ಮಾಡುತ್ತಾರೆ ಮತ್ತು ಪರಸ್ಪರ ತಮಾಷೆ ಮಾಡಿಕೊಂಡು ನಗುತ್ತಾರೆ. ಆದರೆ ಮಹಿಳೆಯರಿಗೆ ಇದು ಇಷ್ಟವಾಗುವುದಿಲ್ಲ, ಏಕೆಂದರೆ ಅವರು ತಮ್ಮ ಬಗ್ಗೆ ಯಾರಾದರೂ ತಮಾಷೆ ಮಾಡಿ ನಗುವುದು ಇಷ್ಟಪಡುವುದಿಲ್ಲ. ಹಾಗಾಗಿ ಅವರು ತಮಾಷೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಕೋಪಗೊಳ್ಳುತ್ತಾರೆ. ಆದರೆ ಗಂಡಂದಿರು ತಮ್ಮ ಹೆಂಡತಿಯರ ತಮಾಷೆ ಮಾಡುವವರು ಮತ್ತು ಮೋಜಿನಿಂದ ಕೂಡಿರುವವರು ಆಗಿರಬೇಕೆಂದು ಬಯಸುತ್ತಾರೆ. ಗಂಡನಿಗೆ ಮಹಿಳಾ ಸ್ನೇಹಿತರಾಗಿದ್ದಾಗ ತನ್ನ ಪತಿ ತನ್ನ ಮಹಿಳಾ ಸ್ನೇಹಿತೆಯನ್ನು ತನ್ನ ಮುಂದೆ ಪದೇ ಪದೇ ಹೊಗಳಿದಾಗ ಮಹಿಳೆಗೆ ಅಸುರಕ್ಷಿತ ಭಾವನೆ ಶುರುವಾಗುತ್ತದೆ. ಇದನ್ನು ಕಂಡು ಅಭದ್ರತೆಯ ಭಾವದಿಂದ ತವರು ಮನೆಗೆ ತೆರಳುವ ಅಥವಾ ಗಂಡನ ಬಗ್ಗೆ ಅನುಮಾನ ಪಡುವುದು ಗಂಡಂದಿರಿಗೆ ಕಿರಿಕಿರಿಯುಂಟು ಮಾಡಬಹುದು. ಪ್ರವೇಶಿಯನ್ನು ಇಷ್ಟಪಡುವುದು ದೊಡ್ಡ ಸಮಸ್ಯೆಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುತ್ತಾರೆ. ಸಾಮಾಜಿಕ ಮಾಧ್ಯಮವನ್ನು ಬಳಸುವಲ್ಲಿ ಮಹಿಳೆಯರು ತುಂಬ ಮುಂದಿದ್ದಾರೆ. ಹೆಚ್ಚಿನ ಮಹಿಳೆಯರು ತಮ್ಮ ಫೋಟೋಗಳನ್ನು ಸಾಮಾಜಿಕ ತಾಣದಲ್ಲಿ ಪತಿಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಪ್ರವೇಶಿಯನ್ನು ಇಷ್ಟಪಡುವ ವ್ಯಕ್ತಿಗಳಿಗೆ ಇವೆಲ್ಲ ಇಷ್ಟವಾಗುವುದಿಲ್ಲ. ಹೆಂಡತಿಯರ ತಮ್ಮ ಪತಿಯು ಎಲ್ಲರ ಮುಂದೆ ಪ್ರೀತಿಯನ್ನು ತೋರಿಸಬೇಕೆಂದು ಬಯಸುತ್ತಾರೆ. ಇದು ಸಂಭವಿಸಿದರೆ ಕೆಲವು ಮಹಿಳೆಯರು ಅದನ್ನು ದೊಡ್ಡ ಸಮಸ್ಯೆಯೆಂದು ಬಿಂಬಿಸುತ್ತಾರೆ. ಈ ನಡವಳಿಕೆಯನ್ನು ಬದಲಾಯಿಸಿದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದರ ಅರ್ಥ ನೀವೇ ಅರ್ಥ ಮಾಡಿಕೊಳ್ಳಿ. ನಾನು ಹೇಳಿದ ಬಗ್ಗೆ ಚೆನ್ನಾಗಿದೆನಾ ಇಲ್ಲ ಅಂತ ಕಾಮೆಂಟ್ ಮಾಡಿ ಹೇಳಿ. ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.